ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಈಗ ಟ್ರೆಂಡಿಂಗಲ್ಲಿರುವಂತಹ ನ್ಯೂಸ್ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಬಗ್ಗೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಎಲ್ಲಿ ಸಿಗುತ್ತೆ? ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಪಡೆದುಕೊಂಡ್ರೇ ನಮಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರುತ್ತಂತೆ. ಈ ರೀತಿ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಆದರೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನೋಡಿ, ಇದು ಮೊದಲೇ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಬಗ್ಗೆ ತಿಳಿಸಿದ್ರು. ಈ ಒಂದು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಇಂದಾನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವ ಒಂದು ಕಂತಿನ ಹಣ ಬರ್ತಿದೆ ಏನು, ಅಲ್ಲೊಂದು QR ಕೋಡ್ ಕೊಡ್ತಾರೆ ಪಿಂಕ್ ಕಾರ್ಡಲ್ಲಿ. ಆ ಮುಖಾಂತರ ನೀವು ನಿಮಗೆ ಎಷ್ಟು ಹಣ ಬರ್ತಿದೆ ಏನು ಅನ್ನುವಂಥದ್ದು ಚೆಕ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಮ ಒಂದು ಭಾವಚಿತ್ರ ಮತ್ತೆ ಇದರಲ್ಲಿ CM ಸಿದ್ದರಾಮಯ್ಯ ಅವರ ಭಾವಚಿತ್ರ ಮತ್ತೆ DK ಶಿವಕುಮಾರ್ ಅವರ ಭಾವಚಿತ್ರ ಕೂಡ ಇರುತ್ತೆ ಈ ಒಂದು ಪಿಂಕ್ ಕಾರ್ಡ್ ಅಲ್ಲಿ ಅಂತ ತಿಳಿಸಿದ್ರು. ಈ ಒಂದು ಪಿಂಕ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿದ್ರು. ಆದ್ರೆ ಈ ಒಂದು ಪಿಂಕ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಲಿಲ್ಲ ಸರ್ಕಾರದ ಕಡೆಯಿಂದ. DK ಶಿವಕುಮಾರ್ ಅವರು ಏನ್ ತಿಳಿಸಿದ್ರು ಅಂದ್ರೆ ಜನವರಿ 2024 ಜನವರಿಯಲ್ಲಿ ನಾವು 2024ಗೆ ಏನ್ ಮಾಡ್ತೀವಿ ಅಂದ್ರೆ ಪಿಂಕ್ ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಒಂದು ಅನೌನ್ಸ್ ಆದ್ರೆ ಮಾಡಿದ್ರು. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಬೇಕೇ ಬೇಕು, ಅದು ನಿಜ. ಆದ್ರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅನ್ನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿಲ್ಲ. ಜನವರಿಯಲ್ಲಿ ಬಿಡುಗಡೆ ಮಾಡ್ತಾರಂತ ಹೇಳಿದ್ದಾರೆ, ಆದರೆ ಇದುವರೆಗೂ ನಿಮಗೆ ಪಿಂಕ್ ಕಾರ್ಡನ್ನು ಬಿಡುಗಡೆನೇ ಮಾಡಿಲ್ಲ. ಹಾಗಾದರೆ ನೀವು ಕೇಳ್ಬೋದು, ಈ ಒಂದು ಪಿಂಕ್ ಕಾರ್ಡ್ಗೆ ನಾವು ಎಲ್ಲ ಅರ್ಜಿ ಸಲ್ಲಿಕೆ ಮಾಡಬೇಕು, ಮತ್ತೆ ಏನಾದರೂ ಹೊಸದಾಗಿ ಅರ್ಜಿ ಹಾಕಬೇಕಾ, ಇದು ಗ್ರಾಮವನ್ನಿಗೆ ಇಲ್ಲ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಏನಾದರೂ ಅರ್ಜಿ ಹಾಕಬೇಕಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಯಾವುದೇ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಮ ಮನೆ ಬಳಿ ಒಂದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ನಿಮ್ಮ ಒಂದು ಮನೆ ಬಳಿ ಬಂದು ನಿಮಗೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅನ್ನಾದರೆ ಕೊಡ್ತಾರೆ. ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ಮೇಲೆ ಪಿಂಕ್ ಕಾರ್ಡ್ ಅನ್ನೋದು ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಮ್ಯಾಕ್ಸಿಮಮ್ ಬರುತ್ತೆ, ಅಂಗನವಾಡಿಗಳಿಗೆ ಬರುತ್ತೆ. ಅವರೇ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಇದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದ ಟೆನ್ಷನ್ ಬೇಕಾಗಿಲ್ಲ. ಈಗ ಸದ್ಯಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಕೆ ಮಾಡಬೇಕಾ, ಇಲ್ಲ ಇದಿದ್ರೇನೆ 5ನೇ ಕಂತಿನ ಹಣ ಬರೋದು, ಜನವರಿಯಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ಇದ್ಯಾವುದು ಅಲ್ಲ. ನಿಮ್ಗೆ 5ನೇ ಕಂತಿನ ಹಣನೂ ಬರುತ್ತೆ. ನಿಮಗೆ ಪಿಂಕ್ ಕಾರ್ಡ್ ಅವರು ಈಗ ಬಿಡುಗಡೆ ಮಾಡಿದಾಗ ನಿಮ್ಗೆ ತಗೊಂಬಂದು ಕೊಡ್ತಾರೆ. ಇದರಲ್ಲಿ ನಿಮ್ಮ ತಪ್ಪೇನಿದೆ? ನಿಮ್ಮದು ಪಿಂಕ್ ಕಾರ್ಡ್ ಬೇಕೇ ಬೇಕು, 5ನೇ ಕಂತಿನ ಹಣ ಬೇಕೇ ಬೇಕು ಅನ್ನುವಂಥದ್ದು ಏನೂ ಇಲ್ಲ. 5ನೇ ಕಂತಿನ ಹಣಕ್ಕೆ ನಿಮ್ಗೆ ಪಿಂಕ್ ಕಾರ್ಡ್ ಬೇಕೇ ಬೇಕು ಅನ್ನುವ ಯಾವ ರೂಲ್ಸು ಇಲ್ಲ. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ಕಾಮೆಂಟ್ಸಲ್ಲಿ ಸಾಕಷ್ಟು ಜನ ಕೇಳ್ತಿರ್ತಾರೆ, ಹೌದಾ ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಇದ್ರೇ ಅಂತ 5ನೇ ಕಂತಿನ ಹಣ ಬರೋದು, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಲ್ವಂತೆ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ತಲೆ ಕೆಡಿಸ್ಕೊತಿದ್ರೆ, ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಆದರೆ ಇಲ್ಲ. ಇದು ಕಂಪ್ಲೀಟ್ಲಿ ನಿಮಗೆ ಯಾವುದೇ ರೀತಿಯಾದ ಪಿಂಕ್ ಕಾರ್ಡ್ ಆದರೆ ಸದ್ಯಕ್ಕೆ ಬೇಡ. ನಿಮ್ಗೆ ಹಣ ಆದರೆ ಬರುತ್ತೆ. ಸರ್ಕಾರದಿಂದ ಪಿಂಕ್ ಕಾರ್ಡ್ ಬಿಡುಗಡೆ ಆದಾಗ ನಿಮಗೆ ತಗೊಂಬಂದು ಕೊಡ್ತಾರೆ. ನಿಮ್ಗೆ ತಗೊಂಬಂದು ಕೊಟ್ಟಾಗ ನೀವೇನು ಮಾಡ್ತೀರಾ ಅಂದರೆ ಆಗಿಂದ ಅದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಅದ್ರಿಗೆ ಇದ್ರಿಗೆ ಸಂಬಂಧನೇ ಇಲ್ಲ. ನೀವು ಯಾರು ಭಯ ಪಡಬೇಡಿ. ಯಾವ ಅಪ್ಲಿಕೇಶನ್ಸು ಹಾಕುವ ಅವಶ್ಯಕತೆ ಇಲ್ಲ, ಯಾವ ಲಾಸ್ಟ್ ಡೇಟು ಇಲ್ಲ, ಏನೂ ಇಲ್ಲ. ಈಗ ಆರಾಮಾಗಿರಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣ ಕೂಡ ಈಗ ಯಥಾಸ್ಥಿತಿಯಾಗಿ ಯಾವ ರೀತಿ ನಿಮಗೆ 4ನೇ ಕಂತು, 3ನೇ ಕಂತು, 2ನೇ ಕಂತು, 1ನೇ ಕಂತು ಹಣ ಬಂದು ಜಮಾ ಆಗಿದೆಯೋ ಅದೇ ರೀತಿಯಾಗಿ ಜಮಾ ಆದರೆ ಆಗುತ್ತೆ. ನಿಮ್ಗಿನ್ನೂ ಯಾರ್ಯಾರಿಗೆ ಹಣ ಜಮಾ ಆಗಿಲ್ಲ, ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.